ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ಮಕ್ಕಳೇ, ಈ ದಿನ 10ನೇ ತರಗತಿ ಗಣಿತದ ಮೊದಲನೇ ಅಧ್ಯಾಯದಲ್ಲಿ ಕೆಲವು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಗಣಿತ ಅಂದ ತಕ್ಷಣವೇ ಅಥವಾ ನಿಮ್ಮ ತರಗತಿಯಲ್ಲಿ ಗಣಿತ ಪೀರಿಯಡ್ ಬಂದ ತಕ್ಷಣ ಏನಾಗುತ್ತೆ ಅಂತ ಹೇಳಿದರೆ, ಕೆಲವು ವಿದ್ಯಾರ್ಥಿಗಳಿಗೆ ಅತ್ಯಂತ ಸಂತೋಷ ಆಗುತ್ತೆ. ಯಾಕೆ ಸಂತೋಷ ಆಗುತ್ತೆ ಅಂತ ಹೇಳಿದರೆ, ಅವ್ರಿಗೆ ಗಣಿತ ಬೇರೆ ಅಲ್ಲ, ಆಟ ಬೇರೆ ಅಲ್ಲ. ಗಣಿತ ಆಡಿದಷ್ಟೇ ಸಂತೋಷವಾಗಿರುತ್ತೆ ಅವರಿಗೆ. ಸೊ ಇಟ್ ಇಸ್ ಎ ಪ್ಲೇಯಿಂಗ್ ವಿತ್ ನಂಬರ್ಸ್. ಗಣಿತ ಅಂತ ಹೇಳೋದು ಒಂದು ಸಂಖ್ಯೆಗಳ ಜೊತೆಗಿನ ಆಟ ಅಂಥೇಳಿ ಅಷ್ಟು ಸಂತೋಷವಾಗಿ ಅವರು ಆ ಪೀರಿಯಡನ್ನು ಎಂಜಾಯ್ ಮಾಡ್ತಾರೆ ಅವರು. ಇನ್ನು ಭಾಳಷ್ಟು ಜನರಿಗೆ ಪ್ರತಿ ತರಗತಿಯಲ್ಲೂ ಗಣಿತ ಪೀರಿಯಡ್ ಬಂತು ಅಂತ ಹೇಳಿದರೆ, ಸೊ ಯಾಕಪ್ಪ ಈ ಪೀರಿಯಡ್ ಬಂತು ಅಂತ ಅನ್ಸುತ್ತೆ. ಸೊ ಯಾಕೆ ಅಂತ ಹೇಳಿದರೆ, ಕೆಲವರಿಗೆ ಹಾವನ್ನು ನೋಡಿ ಯಾವತ್ತೋ ಭಯಪಟ್ಟಿರುವವರು ಒಂದು ಹಗ್ಗವನ್ನು ನೋಡಿದರೂ ಕೂಡ ಯಾವಾಗಲೂ ಭಯಪಡುವಂಥ ಮನೋಭಾವನೆ ಅವರಲ್ಲಿ ಉಂಟಾಗ್ಬಿಟ್ಟಿರುತ್ತೆ. ಹಾಗಾಗಿ ಗಣಿತ ಅಂತ ಹೇಳಿದರೆ ಆ ಭಯ ಅಂತ ಹೇಳೋದು ಅವ್ರ ಮನಸ್ಸಿನಲ್ಲಿ ಉಂಟಾಗಿರುತ್ತೆ ಅಷ್ಟೇ ಹೊರತು, ನಿಜವಾಗ್ಲೂ ಗಣಿತ ಅಂತ ಹೇಳೋದು ಒಂದು ಸಂಖ್ಯೆಗಳ ಜೊತೆಗಿನ ಒಂದು ಆಟ ಅಷ್ಟೇ. ಅದರಲ್ಲೂ ಕೂಡ ನಿಮ್ಮ 10ನೇ ತರಗತಿ ಗಣಿತ ಏನಿದೆಯಲ್ಲ, ಇದು ನೀವು 8ನೇ ತರಗತಿಯಲ್ಲಿ ಮತ್ತು 9ನೇ ತರಗತಿಯಲ್ಲಿ ಗಣಿತ ಏನು ಕಲ್ತಿದ್ರೋ ಅದು 2 ತರಗತಿಗಳಿಗಿಂತ ಅತ್ಯಂತ ಸುಲಭವಾಗಿರುತ್ತೆ. ಸೊ 10ನೇ ತರಗತಿಯ ಗಣಿತ ಅಂತ ಹೇಳೋದು ಅತ್ಯಂತ ಸುಲಭವಾಗಿರುವಂಥ, ಈಸಿ ಆಗಿರುವಂಥ ಒಂದು ಸಬ್ಜೆಕ್ಟು. ಮೊದಲು ನೀವು ಆ ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿ. ನಿಮಗೆ ಇಲ್ಲಿ ಮೊದಲು ಒಂದಷ್ಟು ನಂಬರ್ಗಳನ್ನು ನೋಡ್ತಾ ಹೋಗಿ, ಅಲ್ಲಿ ಬಿಟ್ಟಿರೋ ಸ್ಥಳಗಳನ್ನು ನೀವು ತುಂಬಿ. ಬಹುಶಃ ನೀವೆಲ್ಲರೂ ಕೂಡ ಪೆನ್ನು ಪೇಪರ್ನ ಇಟ್ಕೊಂಡಿರ್ತೀರಿ ಅಂತ ಭಾವಿಸ್ತೇನೆ. ಒಂದು ವೇಳೆ ಇಟ್ಕೊಂಡಿಲ್ಲ ಅಂತ ಹೇಳಿದರೆ ನಿಮ್ಮ ವಿಡಿಯೋವನ್ನು ಪಾಸ್ ಮಾಡಿ ಪೆನ್ನು ಪೇಪರ್ ತಂದ್ಕೊಳ್ಳಿ. ಸೊ ಗಣಿತ ಅವಧಿ ಇದ್ದಾಗೆಲ್ಲ ಇನ್ಮೇಲೆ ನಿಮ್ಮ ಜೊತೆ ಇಲ್ಲಿ ಪೆನ್ನು ಪೇಪರು ಇರಲಿ. ನಿಧಾನವಾಗಿ ನೋಡಿ, ಇಲ್ಲಿರುವಂಥ ಸಂಖ್ಯಾ ಸಾಲುಗಳನ್ನು ತುಂಬಿಸ್ತಾ ಹೋಗಿ. ಸೊ ಇದು ತುಂಬಿಸ್ಲಿ ನಿಮ್ಗೆ ಏನೂ ಕಷ್ಟ ಇರೋದಿಲ್ಲ. ಇದನ್ನು ತುಂಬಿಸ್ಲಿಕ್ಕೆ ನಿಮ್ಗೆ ಹೇಗೆ ಯಾವುದೂ ಕಷ್ಟ ಇರೋದಿಲ್ವೋ, ಗಣಿತದ ಮೊದಲನೇ ಇಡೀ ಚಾಪ್ಟರ್ ಕೂಡ ಅಷ್ಟೇ ಈಸಿಯಾಗಿ ಮುಗಿದೋಗ್ಬಿಡುತ್ತೆ. ತುಂಬಿಸ್ತೀರಲ್ವ? ನಿಮ್ಮ ಮೊದಲನೇ ಲೈನು 5, ಅದಕ್ಕಿಂತ 3 ಜಾಸ್ತಿ 8, ಅದಕ್ಕಿಂತ 3 ಜಾಸ್ತಿ 11, +3 14, 17, 20, 23. ಗೊತ್ತಾಗಿದೆ ಅಲ್ವಾ? ಹಾಗೆ ನೆಕ್ಸ್ಟ್ ಲೈನ್ ನೋಡಿ ಏನಾಗಿದೆ ಅಂತ ಹೇಳಿದರೆ, 1 2 2, 2 2 4, 4 2 8, 16, 32, 64, 128. ಖಂಡಿತ ಗೊತ್ತಾಗಿರುತ್ತೆ ಅಲ್ವಾ? ನೆಕ್ಸ್ಟ್ ಲೈನ್ ಬಹಳ ಸುಲಭವಾಗಿದೆ. ಎಲ್ಲ ವರ್ಗ ಸಂಖ್ಯೆಗಳಿದ್ದಾವೆ. 1ರ ವರ್ಗ, 2ರ ವರ್ಗ, 3ರ ವರ್ಗ, 4ರ ವರ್ಗ. ಸೊ ನೀವೆಲ್ಲ ಖಂಡಿತವಾಗಿ ಬರೆದಿರ್ತೀರಿ. ಸೊ 25, 36, ಅದೇ ಥರ ಅದು ಮುಂದೆ ಹೋಗುತ್ತೆ. ಕೆಲವರಿಗೆ 4ನೇ ಲೈನು ಸ್ವಲ್ಪ ಕಷ್ಟ ಆಗಿರ್ಬೋದು ಅಲ್ವಾ? ಇಲ್ಲಿ ನೋಡ್ತಾ ಹೋದರೆ ನಿಮ್ಗೆ ಗೊತ್ತಾಗತ್ತೆ. ಮೊದಲನೇ ಲೈನಲ್ಲಿ ಪ್ರತಿ ಸಂಖ್ಯೆಗೆ ಅದರ ಹಿಂದಿನ ಸಂಖ್ಯೆಗಿಂತ 3 ಜಾಸ್ತಿ ಆಗಿದೆ. ಸೊ 2ನೇ ಲೈನಲ್ಲಿ ಒಂದು ಸಂಖ್ಯೆ ಅದರ ಹಿಂದಿನ ಸಂಖ್ಯೆ 2ರಷ್ಟಿದೆ. 3ನೇ ಲೈನಲ್ಲಿ ವರ್ಗಗಳನ್ನು ಕೊಟ್ಟಿದ್ದೀನಿ. ಇಲ್ಲಿ ಘನಗಳನ್ನು ಕೊಟ್ಟಿರ್ಬೋದೇನೋ ಅಂತ ನೀವು ಸ್ವಲ್ಪ ಯೋಚನೆ ಮಾಡಿದರೆ ನಿಮ್ಗೆ ಬಹುಶಃ ಉತ್ತರ ಸಿಗುತ್ತೆ ಅಂತ ಅನ್ಸುತ್ತೆ. ಉತ್ತರ ಸಿಕ್ಕಿದೆಯಾ ನಿಮಗೆ? ನೋಡಿ, ಇಲ್ಲಿ 1ರ ಘನಕ್ಕಿಂತ 1 ಕಡಿಮೆ ಇದೆ. 1 ಕ್ಯೂಬ್ 1ಗಿಂತ 1 ಕಡಿಮೆ ಇದೆ. 2 ಕ್ಯೂಬ್ 8, 8ಗಿಂತ 1 ಕಡಿಮೆ ಇದೆ. ಸೊ 3 ಕ್ಯೂಬ್ 27ಕ್ಕಿಂತ 1 ಕಡಿಮೆ ಇದೆ. ಅದೇ ರೀತಿ 4 ಕ್ಯೂಬ್ 64ಕ್ಕಿಂತ 1 ಕಡಿಮೆ, 5 ಕ್ಯೂಬ್ಗಿಂತ 1 ಕಡಿಮೆ, ಇಲ್ಲಿರುವಂಥದ್ದು 6 ಕ್ಯೂಬ್ಗಿಂತ 1 ಕಡಿಮೆ, 7 ಕ್ಯೂಬ್ಗಿಂತ 1 ಕಡಿಮೆ. ಕೊನೆ ಲೈನ್ ಬರೆದಿದ್ದೀರಾ ಮಕ್ಕಳೇ? ಸೊ ಮೊದಲನೇ ಲೈನಲ್ಲಿ 3 ಜಾಸ್ತಿ ಆಗ್ತಾ ಹೋಗಿದೆ. ಕೊನೆ ಲೈನಲ್ಲಿ 2 ಕಡಿಮೆ ಆಗ್ತಾ ಹೋಗಿದೆ ಅಲ್ವಾ? ಸೊ ಅದರಿಂದ -7, -9. ಮಕ್ಕಳೇ, ನಿಮ್ಗೆಲ್ಲರಿಗೂ ಕೂಡ ಇದು ಚೆನ್ನಾಗಿ ಅರ್ಥ ಆಗಿರುತ್ತಲ್ವ? ಇದರಲ್ಲಿ ಏನಾದರೂ ಕಷ್ಟ ಇದೆಯಾ ಮಕ್ಕಳೇ? ಸೊ ಖಂಡಿತವಾಗಿ ಏನೂ ಕಷ್ಟ ಇಲ್ಲ ಇದರಲ್ಲಿ ಅಲ್ವಾ? ಸೊ ನಿಮ್ಮ ಇಡೀ ಗಣಿತವೂ ಅಷ್ಟೇ, ಇದೊಂದು ರೀತಿಯ ಆಟ ಅಷ್ಟೇ, ಸಂಖ್ಯೆಗಳ ಜೊತೆಗಿನ ಒಂದು ಆಟ. ಎಸ್ಪೆಷಲಿ ಇಲ್ಲಿ ಕೊಟ್ಟಿರುವಂಥ ಈ ಲೈನ್ಗಳನ್ನು ನೀವು ಭರ್ತಿ ಮಾಡಲಿಕ್ಕೆ ಖಂಡಿತ ಕಷ್ಟ ಆಗಿರಲ್ಲ. ಯಾಕೆ ಕಷ್ಟ ಆಗಿರಲ್ಲ ಅಂತ ಹೇಳಿದರೆ, ಇಲ್ಲೆಲ್ಲ ಒಂದು ನಿಯಮಕ್ಕೆ ಒಳಪಟ್ಟಿದ್ದಾವೆ ಸಂಖ್ಯೆಗಳು. ಈ ಎಲ್ಲ ಲೈನ್ಗಳಲ್ಲಿರ್ಬೋದು ಒಂದು ನಿಯಮ ಇದೆ.
ಸೊ ಈ ರೀತಿ ಒಂದು ನಿರ್ದಿಷ್ಟ ನಿಯಮಕ್ಕೆ ಒಳಪಟ್ಟಿರೋದ್ರಿಂದ ನಿಮಗೆ ಇದನ್ನು ಯಾವುದನ್ನು ಕೂಡ ಭರ್ತಿ ಮಾಡಲಿಕ್ಕೆ ಕಷ್ಟ ಆಗಿರೋಲ್ಲ ಅಲ್ವಾ. ನಮ್ಮ ಜೀವನ ಕೂಡ ಹಾಗೆ, ನಾವು ಯಾವಾಗಲೂ ಒಂದು ನಿಯಮಕ್ಕೆ ಒಳಪಟ್ಟಿವಿ ಅಂತ ಹೇಳಿದರೆ ನಮ್ಮ ಜೀವನ ಪೂರ್ತಿ ಸಂತೋಷವಾಗಿರುತ್ತೆ. ಸೊ ಸಂಖ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ಥರ ನಿರ್ದಿಷ್ಟ ನಿಯಮಕ್ಕೆ ಒಳಪಟ್ಟ ಸಂಖ್ಯೆಗಳ ಸಾಲುಗಳನ್ನು ಕನ್ನಡದಲ್ಲಿ ಶ್ರೇಣಿಗಳು ಅಂತ ಕರೀತಾರೆ. ಸೊ ಇಂಗ್ಲೀಷಲ್ಲಿ ಸೀಕ್ವೆನ್ಸಸ್ ಅನ್ನೋ ಪದದಿಂದ ಕರೀತಾರೆ. ಶ್ರೇಣಿಗಳಲ್ಲಿ ಬೇರೆ ಬೇರೆ ವಿಧಗಳಿದ್ದಾವೆ. ಸಮಾಂತರ ಶ್ರೇಣಿ ಅಂತಿದೆ, ಗುಣೋತ್ತರ ಶ್ರೇಣಿ ಅಂತಿದೆ. ಸೊ ಅವಾಗಲೂ ನಿಮಗೆ ವರ್ಗಗಳ ಶ್ರೇಣಿ ಅಂತ ಕೊಟ್ಟಿದ್ದೆ ನಾನು. ಹೀಗೆ ಬೇರೆ ಬೇರೆ ರೀತಿಯ ಹರಾತ್ಮಕ ಶ್ರೇಣಿ ಅಂತ ಬೇರೆ ಬೇರೆ ರೀತಿ ಇದೆ. ಸೊ ನೀವು 10ನೇ ತರಗತಿಯಲ್ಲಿ ಓದಬೇಕಾಗಿರುವಂಥದ್ದು ಬರೀ ಸಮಾಂತರ ಶ್ರೇಣಿಗಳ ಬಗ್ಗೆ ಮಾತ್ರ. ಸೊ ಅದ್ರ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡ್ತಾ ಹೋಗೋಣ. ಇದು ಸತ್ಯಸಾಯಿ ಗ್ರಾಮದಿಂದ ಸೊ ನಾನಿರುವಂಥ ಕ್ಯಾಂಪಸ್ ಆಗಿರುವಂಥ ಕಾರವಾರಕ್ಕೆ ಇರುವಂಥ ಒಂದು ದೂರ, ಅಥವಾ ನಾವು ಕಾರಲ್ಲಿ ಹೋಗಬೇಕು ಅಂದರೆ ಬಳಸುವಂಥ ರಸ್ತೆಯನ್ನು ಇಲ್ಲಿ ಗುರುತು ಮಾಡಲಾಗಿದೆ. ಸೊ ಮಧ್ಯದಲ್ಲಿ ತುಮಕೂರು, ಶಿರಾ, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ ಈ ಊರುಗಳ ಮುಖಾಂತರ ಹೋಗ್ತೀವಿ ನಾವು. ನೋಡಿ ಈ ಸ್ಲೈಡಲ್ಲಿ ನಾನು ಬಹಳಷ್ಟು ಫೇಮಸ್ ಆಗಿರೋಂಥ ಊರುಗಳ ಹೆಸರನ್ನು ಬಿಟ್ಟಿದ್ದೀನಿ ನಾನು. ನೋಡಿ ಸತ್ಯಸಾಯಿ ಗ್ರಾಮದಿಂದ ತುಮಕೂರು ತಗೊಂಡಿದ್ದೀನಿ, ತುಮಕೂರನ್ನ ಮಾರ್ಕ್ ಮಾಡಿದ್ದೀನಿ ನಾನಿಲ್ಲಿ. ಅದಾದಮೇಲೆ ಸುರಗುಂಡನಹಳ್ಳಿ ಅನ್ನುವಂಥ ಊರನ್ನು ಮಾರ್ಕ್ ಮಾಡಿದ್ದೀನಿ, ದಾವಣಗೆರೆ ಮಾರ್ಕ್ ಮಾಡಿದ್ದೀನಿ, ಸವಣೂರು, ರಾಮನಗುಳಿ ಅಂತ ಹೇಳಿ ಊರದು. ನೆಕ್ಸ್ಟ್ ಕಾರವಾರಕ್ಕೆ ಹೋಗಬೇಕಾದ್ರೆ ಒಟ್ಟು 540 ಕಿಲೋಮೀಟರ್ ಆಗುತ್ತೆ. ಮಧ್ಯೆ ಇರೋ ಸುಮಾರು ಫೇಮಸ್ ಊರುಗಳನ್ನು ಬಿಟ್ಟಿದ್ದೀನಿ ನಾನು. ಚಿತ್ರದುರ್ಗ ಬಿಟ್ಟಿದ್ದೀನಿ, ಹಾವೇರಿ ಬಿಟ್ಟಿದ್ದೀನಿ, ಬಂಕಾಪುರ ಬಿಟ್ಟಿದ್ದೀನಿ. ಯಾಕೆ ಊರುಗಳನ್ನು ತಗೊಂಡಿದ್ದೀನಿ ಯೋಚನೆ ಮಾಡ್ತೀರಾ ಮಕ್ಕಳೇ? ಸರಿಯಾಗಿ ಯೋಚನೆ ಮಾಡಿರ್ತೀರಿ ನೀವು. ಸೊ ಇಲ್ಲಿಂದ 90 ಕಿಲೋಮೀಟರ್ ತುಮಕೂರು ಆಗುತ್ತೆ. 90ರಿಂದ ಪುನಃ 90 ಕಿಲೋಮೀಟರ್ ದೂರದಲ್ಲಿ ಸುರಗುಂಡನಹಳ್ಳಿ ಬರುತ್ತೆ. ಪುನಃ ಅಂದರೆ ಇಲ್ಲಿ ಪ್ರತಿ ಅಕ್ಕಪಕ್ಕದಲ್ಲಿರುವಂಥ 2 ಊರುಗಳ ನಡುವಿನ ಅಂತರ ಸಮನಾಗಿರುವ ರೀತಿಯ ಊರುಗಳನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಲ್ವಾ. 2 ಊರುಗಳ ನಡುವಿನ ಅಂತರ ಸಮನಾಗಿದೆ. ಸೊ ಇದೇ ರೀತಿಯಲ್ಲಿ ನಾವು ಸಂಖ್ಯೆಗಳನ್ನು ನೋಡಿ, 0ರಿಂದ 90ಕ್ಕೆ ಇರೋ ಅಂತರ, 90ರಿಂದ 180ಕ್ಕೆ ಇರೋ ಅಂತರ, 180ರಿಂದ 270ಕ್ಕೆ ಇರುವಂಥ ಅಂತರ, ಈ ಥರ ಅಂತರಗಳು ಸಮನಾಗಿರೋದು. ಅಥವಾ ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದರೆ, ಪ್ರತಿ ಸಂಖ್ಯೆ ಅದರ ಹಿಂದಿನ ಸಂಖ್ಯೆಗೆ ನಿರ್ದಿಷ್ಟ ಸಂಖ್ಯೆಯನ್ನು, ಒಂದು ನಿರ್ದಿಷ್ಟ ಸ್ಥಿರಾಂಕವನ್ನು ಕೂಡೋದ್ರಿಂದ ಬರೋ ಥರ ನಾನು ಸಂಖ್ಯೆಗಳ ಪಟ್ಟಿಯನ್ನು ಬರೆದರೆ ಅದನ್ನು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಸೊ ಇಂಗ್ಲೀಷಲ್ಲಿ ಅದನ್ನು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ನೋಡಿ ಇವೆಲ್ಲವೂ ಕೂಡ ಸಮಾಂತರ ಶ್ರೇಣಿಗಳಿಗೆ ಉದಾಹರಣೆ. ಮಕ್ಕಳೇ, ಇಲ್ಲಿ 1ನೇ ಲೈನಿಗೂ ಮತ್ತು ಉಳಿದಿರೋ 2 ಲೈನಿಗೂ ಒಂದು ವ್ಯತ್ಯಾಸ ಇದೆ. ಸೊ 1ನೇ ಲೈನಲ್ಲಿ 20 ಆದ್ಮೇಲೆ ನಾನು ಡಾಟ್ಗಳನ್ನು ಇಟ್ಟಿಲ್ಲ. ಯಾಕೆ? ಸೊ ನಿಮಗೆಲ್ಲ ಗೊತ್ತಿರುತ್ತೆ, ಇದರಲ್ಲಿ ಇಷ್ಟೇ ಸಂಖ್ಯೆಗಳಿದಾವೆ. ಇನ್ನೊಂದು ವಿಷಯ ಮಕ್ಕಳೇ, ಈ ಶ್ರೇಣಿಗಳಲ್ಲಿ ಇರುವಂಥ ಸಂಖ್ಯೆಗಳ ಪಟ್ಟಿ, ಸಂಖ್ಯೆಗಳಿರ್ತಾವಲ್ಲ, ಇವುಗಳನ್ನು ಪದಗಳು ಅಂತ ಕರೀತಾರೆ, ಶ್ರೇಣಿಯ ಪದಗಳು. ಸೊ ಇದು 1ನೇ ಪದ, 2ನೇ ಪದ, 3ನೇ ಪದ, ಹೀಗೆ ಈ ಶ್ರೇಣಿಯಲ್ಲಿ ಒಟ್ಟು 6 ಪದಗಳಿದಾವೆ 1ನೇ ಶ್ರೇಣಿಯಲ್ಲಿ. 2ನೇ ಶ್ರೇಣಿಯಲ್ಲಿ ಎಷ್ಟು ಪದಗಳಿದಾವೆ? ಸೊ ನಿಮಗೆಲ್ಲ ಗೊತ್ತೇ ಇದೆ. ಈ ಥರ ಡಾಟ್ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ಪದಗಳು ಇಲ್ಲಿಗೆ ಮುಕ್ತಾಯ ಆಗಿಲ್ಲ, ಇದು ಮುಂದುವರಿತಾ ಇರುತ್ತೆ. ಸೊ ಅನಂತ ಪದಗಳನ್ನು ಹೊಂದಿದೆ. ಅದೇ ರೀತಿ 3ನೇ ಶ್ರೇಣಿ ಕೂಡ ಅನಂತ ಪದಗಳನ್ನು ಹೊಂದಿದೆ ಅಲ್ವಾ ಮಕ್ಕಳೇ? ಸೊ ಈ ರೀತಿಯಲ್ಲಿ ನಿರ್ದಿಷ್ಟ ಸಂಖ್ಯೆಯಲ್ಲಿ ಒಂದು ಶ್ರೇಣಿಯ ಪದಗಳಿದ್ದರೆ ಅದನ್ನು ಪರಿಮಿತ ಶ್ರೇಣಿ ಅಂತ ಕರಿತೀವಿ. ಪದಗಳು ಅನಂತವಾಗಿದ್ದರೆ ಅದನ್ನು ಅಪರಿಮಿತ ಶ್ರೇಣಿ ಅಂತೇಳಿ ಕರಿತೀವಿ. ಇಲ್ಲಿಂದ ನಾವು ಆವಾಗಲೇ ನಿಮಗೆ ಸಮಾಂತರ ಶ್ರೇಣಿಯಲ್ಲಿ ಪ್ರತಿ 2 ಅನುಕ್ರಮ ಸಂಖ್ಯೆಗಳ ನಡುವಿನ ಅಂತರ ಸಮನಾಗಿರುತ್ತೆ ಅಂತ ಹೇಳಿದೆ. ಸೊ ಒಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಅಂತರ ಅಂತ ಹೇಳೋದು ತಪ್ಪಾಗತ್ತೆ. ಯಾಕೆ ಅಂತ ಹೇಳಿದರೆ ಇಲ್ಲಿರುವಂಥ ಅಂತರ ಕೆಲವು ಸರ್ತಿ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಉದಾಹರಣೆ ಹೇಳಬೇಕು ಅಂತ ಹೇಳಿದರೆ, ಬೆಂಗಳೂರಿಂದ ದೇವನಹಳ್ಳಿಗೆ ಎಷ್ಟು ಅಂತರ ಇರುತ್ತೋ, ಎಷ್ಟು ಡಿಸ್ಟೆನ್ಸ್ ಇರುತ್ತೋ, ದೇವನಹಳ್ಳಿಯಿಂದ ಬೆಂಗಳೂರಿಗೆ ಕೂಡ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ. 3 ಮತ್ತು 5ಕ್ಕೆ ಅಂತರ ಏನಿರುತ್ತೋ 5 ಮತ್ತು 3ಕ್ಕೆ ಅಂತರ ಅದೇ ಇರುತ್ತೆ. ಆದರೆ ನಾವು ಈ ಶ್ರೇಣಿಗಳ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಅಂತರ ಅಂತ ಹೇಳಿದರೆ 11 ಮತ್ತು 14ಕ್ಕೆ ಯಾವ ಅಂತರ ಇರುತ್ತೋ 14 ಮತ್ತು 11ಕ್ಕೆ ಅದೇ ಅಂತರ ಅಂತ ತಗೊಳ್ಳೋದಿಲ್ಲ. ಸೊ ಶ್ರೇಣಿ ಏರಿಕೆ ಕ್ರಮದಲ್ಲಿದ್ದರೆ ಅಂತರವನ್ನು ನಾವು ಯಾವಾಗಲೂ ಪಾಸಿಟಿವ್ ಆಗಿ ಅಂದರೆ ಧನಾತ್ಮಕವಾಗಿ ತಗೊಳ್ತೀವಿ. ಶ್ರೇಣಿ ಇಳಿಕೆ ಕ್ರಮದಲ್ಲಿದ್ದರೆ
ನಾವು ಅದನ್ನು ಋಣಾತ್ಮಕವಾಗಿ ತಗೊಳ್ಬೇಕಾಗತ್ತೆ ಅಂತರವನ್ನು. ಆದ್ದರಿಂದ ಸುಲಭವಾಗಿ ಹೇಳಬೇಕು ಅಂತ ಹೇಳಿದ್ರೆ ಮೊದಲನೇ ಪದ ಬಿಟ್ಟು ಮೊದಲನೇ ಡೆಫಿನಿಷನ್ ಶ್ರೇಣಿಗಿರುವಂಥದ್ದು ಸದ್ಯಕ್ಕೆ ಅರ್ಥ ಆಗಲಿ ಅಂತ ಹೇಳಿ ಸಿಂಪಲ್ ಆಗಿ ಬರೀಬೇಕು ಅಂತ ಹೇಳಿ, ಒಂದು ಶ್ರೇಣಿಯಲ್ಲಿ ಯಾವುದೇ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸಮನಾಗಿದ್ದರೆ ಅದನ್ನ ಸಮಾಂತರ ಶ್ರೇಣಿ ಎನ್ನುವರನ್ನು ಕರಿಬೋದು. ಸೊ ಇದಕ್ಕಿಂತ ಹೆಚ್ಚು ಸೂಕ್ತವಾಗಿರುವಂಥ ಡೆಫಿನಿಷನ್ ವ್ಯಾಖ್ಯೆ ಇದಾಗಿರುತ್ತೆ. ಸೊ ಇದರಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಅಂತರ ಅಂತ ಹೇಳಿದ್ರೆ ಒಂದು ಪಾಸಿಟಿವೋ ನೆಗೆಟಿವೋ ಋಣಾತ್ಮಕನೋ ಧನಾತ್ಮಕನೋ ಅನ್ನೋದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಈ ವಾಕ್ಯ ಕ್ರಿಯೇಟ್ ಮಾಡುತ್ತೆ. ಆದ್ರಿಂದ ಶ್ರೇಣಿಯನ್ನು ಹೇಳಬೇಕು ಅಂತೇಳಿ, ಸಮಾಂತರ ಶ್ರೇಣಿ ಅಂದ್ರೆ ಏನು ಅಂತ ಹೇಳಬೇಕು ಅಂತ ಹೇಳಿದ್ರೆ ಸರಿಯಾದಂಥ ವ್ಯಾಖ್ಯೆ ಈ ಕೆಳಗಡೆದಾಗಿದೆ. ಸೊ ಮೊದಲನೇ ಪದವನ್ನು ಬಿಟ್ಟು ಮುಂದಿನ ಪ್ರತಿಯೊಂದು ಪದವನ್ನು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸ್ಥಿರಾಂಕವನ್ನು ಕೂಡುವುದರಿಂದ ಪಡೆಯುವಂತಿರುವ ಸಂಖ್ಯಾ ಪಟ್ಟಿಯನ್ನ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಮಕ್ಕಳೇ, ಚೆನ್ನಾಗಿ ಒಂದ್ಸತಿ ಆ ವಾಕ್ಯವನ್ನು ನೋಡಿ, ಬೇಕಿದ್ರೆ ಒಂದ್ಸತಿ ಬರೆದು ಬಿಡಿ, ಬಯಾಟ್ ಮಾಡಿ. ಮಕ್ಕಳು, ಗಣಿತ ಯಾರಿಗೆ ಕಷ್ಟ ಆಗತ್ತೆ ಅಂತ ಹೇಳಿದರೆ ಎರಡು ರೀತಿಯ ವಿದ್ಯಾರ್ಥಿಗಳಿಗೆ ಕಷ್ಟ ಆಗತ್ತೆ. ಒಂದು, ಗಣಿತದ ಕೆಲವು ಬೇಸಿಕ್ಗಳನ್ನು ನೀವು ಆಯಾ ಕಾಲಕ್ಕೆ ಕಲಿಬೇಕಾಗಿರೋದನ್ನ, ಬಯಾಟ್ ಮಾಡಬೇಕಾಗಿರೋದನ್ನ ಆಯಾ ಕಾಲಕ್ಕೆ ಬಯಾಟ್ ಮಾಡ್ಕೊಳ್ಳದೆ ಬಂದವರಿಗೆ ಗಣಿತ ಕಷ್ಟ ಆಗತ್ತೆ. ಉದಾಹರಣೆಗೆ ಪ್ರೈಮರಿ ಸ್ಕೂಲ್ ಮುಗಿಸ್ ಬರೋದ್ರೊಳಗಡೆ 20 ತನಕ ಮಗ್ಗಿ ಕಲ್ತಿರ್ಬೇಕಾಗತ್ತೆ. ಹೈಯರ್ ಪ್ರೈಮರಿ ಬಂದ ತಕ್ಷಣನೇ ಅಲ್ಲಿ ಏನೇನು ಸೂತ್ರಗಳು ಬಂದಿರ್ತವೆ ಗಣಿತದಲ್ಲಿ, ಸೂತ್ರಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ ಗಣಿತದಲ್ಲಿ. ಉದಾಹರಣೆಗೆ ಒಂದು ವೃತ್ತದ ವಿಸ್ತೀರ್ಣ ಬೇಕು ಅಂದರೆ πr² ಸೂತ್ರ ಇರುತ್ತೆ. ವೃತ್ತದ ವಿಸ್ತೀರ್ಣಕ್ಕೆ πr² ಸೂತ್ರ ನಮ್ಗೆ ಯಾವಾಗ ಕೇಳಿದ್ರು ನೆನಪಿರಬೇಕಾಗತ್ತೆ. ಈ ಥರದಲ್ಲಿ ಈ ಸೂತ್ರಗಳನ್ನು, ಮಗ್ಗಿಗಳನ್ನು ಇವನ್ನೆಲ್ಲ ಯಾವ ಟೈಮಲ್ಲಿ ನಾವು ಕಲಿಬೇಕಾಗಿರುತ್ತೋ ಆ ಟೈಮಲ್ಲಿ ಕಲಿದೇ ಬಂದಿದ್ದರೆ ಸೊ ನಾವು ಮುಂದೆ ಬಂದಾಗ ಗಣಿತ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಸೊ ಆದ್ದರಿಂದ ದಯವಿಟ್ಟು ಮಕ್ಕಳೇ, ಮಗ್ಗಿಗಳನ್ನು ಯಾರು ಕಲ್ತಿರೋದಿಲ್ವೋ ಅವ್ರ ಮಗ್ಗಿಗಳನ್ನು, ಸೂತ್ರಗಳನ್ನ, ಎಷ್ಟೊಳಗೆ ಬಂದಿರೋಂಥ ಸೂತ್ರಗಳನ್ನು ಯಾವತ್ತೂ ಕೂಡ ಗಣಿತದಲ್ಲಿ ಮರಿಲಿಕ್ಕೆ ಹೋಗ್ಬಿಡಿ. ಆಮೇಲೆ ಗಣಿತ ಇನ್ಯಾರಿಗೆ ಕಷ್ಟ ಆಗತ್ತೆ ಅಂದರೆ, ಗಣಿತ ಕಲಿಬೇಕು ಅಂತ ಹೇಳಿದ್ರೆ ದಿನನಿತ್ಯದ ಅಭ್ಯಾಸ ಬೇಕಾಗತ್ತೆ. ದಿನನಿತ್ಯ ಅಭ್ಯಾಸ ಮಾಡದೇ ಇರುವಂಥವರಿಗೆ ಗಣಿತ ಸ್ವಲ್ಪ ಕಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ. ಇಲ್ಲೊಂದು ಸಮಾಂತರ ಶ್ರೇಣಿಯನ್ನು ಗಮನಿಸೋಣ. ಸೊ ಶ್ರೇಣಿ ಏರಿಕೆ ಕ್ರಮದಲ್ಲಿದೆ, ಆದ್ರಿಂದ ಇಲ್ಲೆಲ್ಲ 5 ಜಾಸ್ತಿ ಆಗ್ತಾ ಹೋಗಿದೆ. ಪ್ರತಿ ಪದಕ್ಕೆ ಅದರ ಹಿಂದಿನ ಪದಕ್ಕೆ ಯಾವ ಸ್ಥಿರಾಂಕವನ್ನು ಕೂಡಿಸಿದರೆ ಮುಂದಿನ ಪದ ಸಿಗುತ್ತೋ ಆ ಸ್ಥಿರಾಂಕಕ್ಕೆ ಸಮಾಂತರ ಶ್ರೇಣಿಯಲ್ಲಿ ಒಂದು ಪದ ಇದೆ, ಸಾಮಾನ್ಯ ವ್ಯತ್ಯಾಸ ಅಂತ ಕರೀತಾರೆ ಅದನ್ನು. ಡಿ ಅನ್ನೋ ಸಂಕೇತದಿಂದ ಅದನ್ನು ಯಾವಾಗಲೂ ನಾವು ಸೂಚಿಸ್ತೀವಿ. ಸೊ ಡಿ ಅಂತ ಹೇಳಿದರೆ ಸಾಮಾನ್ಯ ವ್ಯತ್ಯಾಸ. ಸಾಮಾನ್ಯ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದವನ್ನು ಬಿಟ್ಟು ಉಳಿದಿರೋ ಪದಗಳನ್ನು ಪಡಿಬೇಕು ಅಂತ ಹೇಳಿದರೆ ಅದರ ಹಿಂದಿನ ಪದಕ್ಕೆ ಯಾವ ಸ್ಥಿರಾಂಕವನ್ನು ಕೂಡಿಸಿದರೆ ಆ ಪದ ಬರುತ್ತೆ ಅನ್ನೋ ಆ ಸ್ಥಿರಾಂಕ ಇರುತ್ತಲ್ಲ, ಅದನ್ನು ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ಡಿ ಅನ್ನೋ ಸಂಕೇತದಿಂದ ಅದನ್ನು ಗುರುತಿಸ್ತೀವಿ ನಾವು. ಸೊ ಇಲ್ಲೆಲ್ಲ ಕೂಡ ಈ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ 5 ಆಗಿದೆ. ನಿಮ್ಮ ಅವಾಗಲೇ ಹೇಳಿದೆ, ಗಣಿತದಲ್ಲಿ ಸೂತ್ರಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಶ್ರೇಣಿಯಲ್ಲಿ ಏನೋ ಮೊದಲನೇ ಪದ 1 ಇದೆ, 6ನೇ ಪದಕ್ಕೆ ಹೋದರೆ 26 ಇದೆ. ಎಲ್ಲ ಶ್ರೇಣಿ ಮೊದಲನೇ ಪದ 1 ಇರೋದಿಲ್ಲ, 2ನೇ ಪದ 6 ಇರೋದಿಲ್ಲ. ಆದ್ದರಿಂದ ಈ ಸಾಮಾನ್ಯ ವ್ಯತ್ಯಾಸವನ್ನು ನಾವು ಕಂಡುಹಿಡಿಬೇಕು ಅಂತ ಹೇಳಿದರೆ, ಅಥವಾ ಮುಂದೆ ನಮಗೆ ಈ ಚಾಪ್ಟರ್ ಹೆಚ್ಚು ಅಧ್ಯಯನ ಮಾಡಬೇಕು ಅಂತ ಹೇಳಿದರೆ, ಈ ಪದಗಳಿಗೆಲ್ಲ ನಾವು ಒಂದು ಸಂಕೇತಗಳನ್ನು ಕೊಟ್ಕೊಂಡು ಬಂದಾಗ ಈ ಚಾಪ್ಟರ್ ನಮಗೆ ಹೆಚ್ಚು ಅಧ್ಯಯನ ಮಾಡಲಿಕ್ಕೆ ಸುಲಭ ಆಗುತ್ತೆ. ಸೊ ಇದು ಮೊದಲನೇ ಪದ, ಅದನ್ನು ಎ ಅಂತ ಗುರುತಿಸೋಣ, ಅಥವಾ A1 ಅಂತ ಬೇಕಾದರೂ ಕರಿಬೋದು. 2ನೇ ಪದವನ್ನು A2 ಅಂತ ಗುರುತು ಮಾಡಿದ್ದೇನೆ. 3ನೇ ಪದ A3. ಮಕ್ಕಳೇ, ಇಲ್ಲಿ ಎ ಅನ್ನೋದೊಂದು ಚರಾಕ್ಷರ, 3 ಅನ್ನೋದೊಂದು ಸ್ಥಿರಾಂಕ, ಆ ಥರ ಅಲ್ಲ, ಅದು ಒಂದು ಸಂಕೇತ. 3ನೇ ಪದವನ್ನು A3 ಅನ್ನೋ ಸಂಕೇತದಿಂದ ನಾನು ಗುರುತಿಸಿದ್ದೀನಿ. ಸೊ ಮುಂದೆ ಹೋದ್ಮೇಲೆ ಅದ್ರ ಬಗ್ಗೆ ನಿಮಗೆ ಹೆಚ್ಚು ಹೇಳ್ತೇನೆ. ಸಾಮಾನ್ಯ ವ್ಯತ್ಯಾಸ ಬರಬೇಕು ಅಂದ್ರೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, 2ನೇ ಪದದಿಂದ ಮೊದಲನೇ ಪದವನ್ನು ಕಳಿಬೇಕು. ಪ್ರತಿ ಪದದಿಂದ ಅದರ ಹಿಂದಿನ ಪದವನ್ನು ಕಳೆದಾಗ ಬರುವಂಥದ್ದನ್ನ ಸಾಮಾನ್ಯ ವ್ಯತ್ಯಾಸ ಆಗಿರುತ್ತೆ, ಅದು ಡಿ ಆಗಿರುತ್ತೆ. ಸೊ ಅದರಿಂದ ಡಿಗೆ ಸೂತ್ರ ನಿಮಗೆ A2 - A1 ಆಗಿರ್ಬೋದು, A3 ಯಾವುದೇ ಒಂದು ಪದ ಮೈನಸ್ ಅದರ ಹಿಂದಿನ ಪದವನ್ನು ಕಳೆದಾಗ ನಿಮಗೆ ಸಾಮಾನ್ಯ ವ್ಯತ್ಯಾಸ ಸಿಗುತ್ತೆ, ಡಿ ಅಂತ ಹೇಳೋದು.
ಸಮಾಂತರ ಶ್ರೇಣಿಯಲ್ಲಿ ನಾವು ಇನ್ನೊಂದು ರೀತಿಯಲ್ಲೂ ಬರಿಬೋದು. ಮೊದಲನೇ ಪದಕ್ಕೆ ಒಂದು ಸ್ಥಿರಾಂಕವನ್ನು ನಾನು ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ, ಡಿ ಇಂದ ಗುರುತು ಮಾಡ್ತೀವಿ ಅಂತ ಹೇಳಿದೆ. ಸೊ ಮೊದಲನೇ ಪದವನ್ನು ಎ ಅಂತ ಗುರುತು ಮಾಡಿದರೆ, ಎರಡನೇ ಪದವನ್ನು ಎ ಪ್ಲಸ್ ಡಿ ಅಂತ ಬರಿಬೋದು, ಮೂರನೇ ಪದವನ್ನು ಎ ಪ್ಲಸ್ 2d ಅಂತ ಬರಿಬೋದು, ನಾಲ್ಕನೇ ಪದವನ್ನು ಎ ಪ್ಲಸ್ 3d ಅಂತ ಬರಿಬೋದು. ಹೀಗೆ ಇದನ್ನ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅಂತ ಹೇಳಿ ನಾವು ಕರಿತೀವಿ. ಇದನ್ನು ಮಕ್ಕಳು ಇಷ್ಟೊಳಗೆ ಹೇಳಿರೋದನ್ನ ಒಂದ್ಸರ್ತಿ ಎಲ್ಲ ರಿವಿಷನ್ ಮಾಡ್ಕೊಳ್ಳೋಣ. ಇಷ್ಟೊಳಗೆ ಏನೇನು ಹೇಳಿದ್ದೀನಿ ಅಂತ ಹೇಳಿದರೆ, ಒಂದು ನಿರ್ದಿಷ್ಟ ನಿಯಮಕ್ಕೆ ಒಳಪಟ್ಟ ಸಂಖ್ಯೆಗಳ ಸಾಲುಗಳನ್ನು ಶ್ರೇಣಿಗಳು ಅಂತ ಕರಿತೀವಿ. ಮೊದಲ ಪದವನ್ನು ಬಿಟ್ಟು ಮುಂದಿನ ಪ್ರತಿಯೊಂದು ಪದವನ್ನು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸ್ಥಿರಾಂಕವನ್ನು ಕೂಡುವುದರಿಂದ ಪಡೆಯುವ ಸಂಖ್ಯಾ ಪಟ್ಟಿಯನ್ನು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ a2 - a ಅಥವಾ a3 - a2. ಅದೇ ಥರ ಯಾವುದೋ ಒಂದು ಪದವನ್ನು ನಾನು ak ಅಂತ ಗುರುತು ಮಾಡಿದರೆ ಅದರ ಮುಂದಿನ ಪದ ak+1 ಆಗಿರುತ್ತೆ. ಸೊ ak+1 - ak ಮಾಡಿದ್ರೆ ಸಿಗುತ್ತೆ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ a+d, a+2d, a+3d. ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಆಗಿರುತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆಗಳನ್ನು ನಿಮಗೆ ಇಷ್ಟೊಳಗೆ ಹೇಳಿರೋದ್ರ ಮೇಲೆ 4 ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು. ಸೊ ಕೊಟ್ಟಿರೋ ಶ್ರೇಣಿ ಸಮಾಂತರ ಶ್ರೇಣಿ ಆಗಿದೆಯೇ ಇಲ್ವೋ ಅನ್ನೋದನ್ನು ಚೆಕ್ ಮಾಡ್ಲಿಕ್ಕೆ ಕೇಳ್ಬೋದು. ಅಥವಾ ಎ ಮತ್ತು ಡಿಗಳನ್ನು ಗುರುತಿಸಿಬಿಟ್ಟು ಮುಂದಿನ ಪದಗಳನ್ನು ಬರೀಲಿಕ್ಕೆ ಕೇಳ್ಬೋದು. ಅಥವಾ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನು ಕೊಟ್ಟಾಗ ಶ್ರೇಣಿಯನ್ನು ನಿಮಗೆ ಬರೀಲಿಕ್ಕೆ ಕೇಳ್ಬೋದು. ಅಥವಾ ವಾಕ್ಯ ರೂಪದಲ್ಲಿರುವಂಥ ಅಥವಾ ಹೇಳಿಕೆ ರೂಪದಲ್ಲಿರುವಂಥ ಹೇಳಿಕೆಗಳನ್ನು, ವಾಕ್ಯ ರೂಪದಲ್ಲಿರುವಂಥ ಕೆಲವು ಪ್ರಶ್ನೆಗಳನ್ನು ಸಂಖ್ಯೆಗಳ ರೂಪದಲ್ಲಿ ಬರ್ಕೊಂಡು ಅದು ಸಮಾಂತರ ಶ್ರೇಣಿ ಆಗಿದೆಯೋ ಇಲ್ವೋ ಅಂತ ಗುರುತು ಮಾಡ್ಬೋದು. ಸೊ ಇಷ್ಟೊಳಗೆ ನಾನು ಹೇಳಿರೋದ್ರಲ್ಲಿ ಇಷ್ಟು ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು. ಕೆಲವು ಪ್ರಶ್ನೆಗಳನ್ನು ನೋಡ್ಕೊಂಬರೋಣ. ಇಲ್ಲಿ ಫಾಂಟ್ ಚೇಂಜ್ ಆಗಿರೋದ್ರಿಂದ ನಿಮಗೆ ಇದು ಅಭ್ಯಾಸ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂಥದ್ದು 10ನೇ ತರಗತಿ ಟೆಕ್ಸ್ಟ್ ಬುಕ್ನ ಅಭ್ಯಾಸ 1.1ರಲ್ಲಿ ಇರುವಂಥ ಮೊದಲನೇ ಮೇನ್ ಇದು. ಸೊ ಕೆಳಗಿನ ಯಾವ ಸಂದರ್ಭದಲ್ಲಿ ಕೊಟ್ಟಿರುವ ಸಂಖ್ಯಾಪಟ್ಟಿ ಸಮಾಂತರ ಶ್ರೇಣಿ ಆಗಿರುತ್ತದೆ ಗೊತ್ತಾಗಿರುತ್ತಲ್ವಾ. ಸೊ ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟರ್ಗೆ 15, ಅದು ರೂಪಾಯಿ. ಅದು ಇಲ್ಲೆಲ್ಲ ಕೂಡ ಫಾಂಟ್ ಬದಲಾಗಿರೋದ್ರಿಂದ ಅಲ್ಲಿ ರೂಪಾಯಿನ ಸಿಂಬಲ್ ಬಂದಿಲ್ಲ, ಅಲ್ಲಿ ರೂಪಾಯಿ 15 ಆಗಿದ್ದು, ನಂತರ ಪ್ರತಿ ಕಿಲೋಮೀಟರ್ಗೆ ರೂಪಾಯಿ 8ರಂತೆ ಇರುತ್ತದೆ. ಸೊ ಮೊದಲ ಪದ 15, ಆಮೇಲೆ 15 + 8 23, 23 + 8 31 ಮೂರನೇ ಪದ. ಸೊ ಇದು ಸಮಾಂತರ ಶ್ರೇಣಿ ಆಗುತ್ತಿದ್ದು. ಸೊ ಇಲ್ಲಿ ಎರಡನೇ ಪ್ರಶ್ನೆ, ಇದು ಎರಡೂ ಸಂಖ್ಯೆ ಬಿಟ್ಟು ಹೋಗಿದೆ. ಒಂದು ನಿರ್ವಾತಗೊಳಿಸುವ ರೇಚಕ ಯಂತ್ರವು ಪ್ರತಿ ಸಲ ಸಿಲಿಂಡರ್ನಲ್ಲಿರುವ ಅನಿಲದ 1/4 ಅನಿಲವನ್ನು ಹೊರತೆಗೆದರೆ ಉಳಿಯುವ ಅನಿಲದ ಪ್ರಮಾಣಗಳು. ಮಕ್ಕಳ ಇದು ಶ್ರೇಣಿ ಆಗುತ್ತಾ? ಇದು ಸಮಾಂತರ ಶ್ರೇಣಿ ಆಗಲ್ಲ. ಇದು ಯಾಕೆ ಅಂತ ಹೇಳಿದರೆ, ಉದಾಹರಣೆ ನೀವು ಒಂದು ಸಿಲಿಂಡರ್ನಲ್ಲಿ ಸುಮಾರು 10 ಲೀಟರ್ನಷ್ಟು ಅನಿಲ ಇದೆ ಅಂತ ತಿಳ್ಕೊಳ್ಳಿ. ಅದರಲ್ಲಿ 1/4 ಭಾಗ ತೆಗಿತೀರಿ ಅಂತ ಹೇಳಿದರೆ ಅದರಲ್ಲಿ 2.5 ಲೀಟರ್ ನೀವು ತೆಗಿಬೇಕಾಗತ್ತೆ. ಸೊ 7.5 ಲೀಟರ್ ಉಳಿದಿರುತ್ತೆ. ನೆಕ್ಸ್ಟ್ ಟೈಮ್ ತೆಗಿಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದರೆ, ಆ 7.5 ಲೀಟರ್ನಲ್ಲಿ 1/4 ಭಾಗವನ್ನು ತೆಗಿತೀರಿ. ಸೊ ಅದು 5 ಲೀಟರ್ ಆಗಿರಲ್ಲ, ಅದಕ್ಕಿಂತ ಕಡಿಮೆ ಆಗತ್ತೆ, ಸರಿ, ಅದಕ್ಕಿಂತ ಹೆಚ್ಚಾಗಿರುತ್ತೆ ಅದು. ಸೊ ಆದ್ದರಿಂದ ಇಲ್ಲಿ ಸಮಾಂತರ ಶ್ರೇಣಿ ಆಗೋದಿಲ್ಲ ಇದು. ಸೊ ಅದೇ ರೀತಿಯಲ್ಲಿ ಇಲ್ಲಿ 4ನೇದು ಕೂಡ ಸಮಾಂತರ ಶ್ರೇಣಿ ಆಗಲ್ಲ. ಸೊ ನೀವಾಗಲೇ 9ನೇ ತರಗತಿಯಲ್ಲಿ ಚಕ್ರಬಡ್ಡಿ ಅಂದ್ರೇನು, ಸರಳ ಬಡ್ಡಿ ಅಂದ್ರೇನು ಅನ್ನೋದನ್ನ 8, 9ನೇ ತರಗತಿಗಳಲ್ಲಿ ಕಲ್ತ್ಕೊಂಡ್ಬಂದಿರ್ತೀರಿ. ಸೊ ಚಕ್ರಬಡ್ಡಿ ಅಂತ ಹೇಳಿದಾಗ ಪ್ರತಿ ವರ್ಷ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿ ಅವಧಿಯಲ್ಲಿ ಬಡ್ಡಿಗೆ ಬಡ್ಡಿ ಸೇರ್ತಾ ಹೋಗುತ್ತೆ. ಆದ್ದರಿಂದ ಅಸಲಿಗೆ ಪ್ರತಿ ವರ್ಷ ನಿರ್ದಿಷ್ಟವಾಗಿರುವಂಥ ಮೊತ್ತ ಆ್ಯಡ್ ಆಗ್ತಾ ಹೋಗೋದಿಲ್ಲ, ಸೇರ್ತಾ ಹೋಗೋದಿಲ್ಲ. ಈ ವರ್ಷ ಒಂದಷ್ಟು ಸೇರಿದರೆ ನೆಕ್ಸ್ಟ್ ವರ್ಷ ಅಷ್ಟೇ ಮೊತ್ತ ಸೇರೋದಿಲ್ಲ, ಅದಕ್ಕಿಂತ ಹೆಚ್ಚು ಮೊತ್ತವನ್ನು ಸೇರುತ್ತೆ. ಸೊ ನಿಮ್ಮ ಚಕ್ರಬಡ್ಡಿಗಳ ಬಗ್ಗೆ ಲಾಸ್ಟ್ ಇಯರ್ ಕಲ್ತಿರೋದ್ರಿಂದ ಗೊತ್ತಾಗುತ್ತೆ. ಇಲ್ಲಿ 4ನೇದು ಮತ್ತು 2ನೇದು ಸಮಾಂತರ ಶ್ರೇಣಿ ಆಗೋಲ್ಲ. ಸೊ ಇಲ್ಲಿ ಹೆಡ್ಡಿಂಗ್ ಬಿಟ್ಟು ಹೋಗಿದೆ, ಆ್ಯಕ್ಚುಲಿ ಹೆಡ್ಡಿಂಗ್ ಬರ್ಕೊಳ್ಳಿ ಮಕ್ಕಳೇ ನೀವೇ. ಸೊ ಕೆಳಗಡೆ ಎಲ್ಲ ನೋಡಿದರೆ ಗೊತ್ತಾಗುತ್ತೆ, ಎ ಮತ್ತು ಡಿಗಳನ್ನು ಕೊಟ್ಟಿದೆ, ಸಮಾಂತರ ಶ್ರೇಣಿಗಳನ್ನು ನೀವು ಬರೀಬೇಕು. ಸೊ ಇದನ್ನು ನೀವು ಇವತ್ತು ಹೋಮ್ವರ್ಕ್ ಅಂತ ಪರಿಗಣಿಸಿ. ನಾನು ಅವಾಗಲೇ ಹೇಳಿದೆ, ಗಣಿತ ಯಾರಿಗೆ ಕಷ್ಟ ಆಗುತ್ತೆ ಅಂದರೆ ಡೈಲಿ ವರ್ಕ್ ಮಾಡಿದರೆ ಕಷ್ಟ ಆಗುತ್ತೆ. ದಯವಿಟ್ಟು
ಕುತ್ಕೊಂಡು ನೀವು ಫ್ರೀ ಟೈಮಲ್ಲಿ ಕುತ್ಕೊಂಡು ಇದನ್ನು ವರ್ಕ್ ಮಾಡಿ, ಇದನ್ನು ಹೋಮ್ವರ್ಕ್ ಅಂತ ಪರಿಗಣಿಸಿ ಇದನ್ನೆಲ್ಲ ನೀವೇ ಬರಿಬೋದು. ಅತ್ಯಂತ ಸುಲಭವಾಗಿದೆ. ಇಲ್ಲಿ ನಾನು ಹೇಳಬೇಕಾಗಿರುವಂಥದ್ದು ಏನೂ ಇರೋದಿಲ್ಲ. ಸೊ 3ನೇ ಮೇನಿಗೆ ಬಂದರೆ ಕೆಳಗಿನ ಸಮಾಂತರ ಶ್ರೇಣಿಯ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನು ಬರೆಯುವಂಥದ್ದು. ಬರೆದು ಅದರ ಮುಂದಿನ 3 ಪದಗಳನ್ನು ಕೂಡ ನೀವು ಬರೀಬೋದು ಇದರಲ್ಲಿ. ಇದನ್ನು ಕೂಡ ನೀವು ಹೋಮ್ವರ್ಕ್ ಅಂತ ಪರಿಗಣಿಸಿ ಬರೆಯಿರಿ. ಸೊ ಆವಾಗಲೇ ನಿಮಗೆ ಒಂದು ಮಾತು ಹೇಳಿದೆ ನಾನು, ಇಲ್ಲಿ ಶ್ರೇಣಿ ಇಳಿಕೆ ಕ್ರಮದಲ್ಲಿದೆ. ಹೆಡ್ಡಿಂಗಿಗೆ ಬರ್ತಾ ಇದೆ ನೋಡಿ. ಇಲ್ಲಿ 2ನೇ ಲೆಕ್ಕದಲ್ಲಿ ಸಾಮಾನ್ಯ ವ್ಯತ್ಯಾಸ ಡಿ ಕಂಡುಹಿಡಬೇಕು ಅಂತ ಹೇಳಿದರೆ -1ರಿಂದ -5 ಕಳಿಬೇಕಾದ್ರೆ ನೀವು ಸಾಕಷ್ಟು ವ್ಯತ್ಯಾಸಗಳು ಮಾಡುವಂಥ ಚಾನ್ಸಸ್ ಇರುತ್ತೆ. ಅಥವಾ ಮೈಂಡಲ್ಲೇ ಮಾಡ್ತೀನಿ ನಾನು ಅಂತೇಳಿ ಫಾಸ್ಟಾಗಿ ಮಾಡಿದಾಗ ಸೊ -5 ಅದರಲ್ಲಿ -5 ಮತ್ತು -1 ಮತ್ತು -5 ಒಟ್ಟು ಸೇರಿಸ್ಬಿಟ್ಟು ಸಾಮಾನ್ಯ ವ್ಯತ್ಯಾಸ -6 ಅಂಥೇಳಿ ನೀವು ತಪ್ಪಾಗಿ ಯೋಚಿಸುವಂಥ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಸುಲಭ ಏನು ಅಂತ ಹೇಳಿದರೆ ಇದನ್ನು ತಗೊಳ್ಳಿಕ್ಕೆ ಹೋಗಬೇಡಿ. ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಲಿಕ್ಕೆ 7ರಲ್ಲಿ 3ನ ಕಳೆದುಬಿಡಿ, ಸುಲಭ ಆಗುತ್ತೆ. ಸೊ ಇವೆರಡೂ ಕೂಡ ಧನ ಸಂಖ್ಯೆಗಳಿರೋದ್ರಿಂದ ಕಳಿಲಿಕ್ಕೆ ನಿಮ್ಗೆ ಸುಲಭ ಆಗುತ್ತೆ ಅನ್ನೋ ವ್ಯತ್ಯಾಸ. ಅಥವಾ ನೀವು ಇದನ್ನೇ ಕಳಿಬೇಕು ಅಂದರೆ ಸೊ ಇಲ್ಲಿ ಇದೆಯಲ್ಲ ಈ ಥರದಲ್ಲಿ -1 A2 ಅಂದರೆ -1, ಆಮೇಲೆ ಸೂತ್ರದಲ್ಲಿರುವಂಥ ಮೈನಸ್ ಇದು, ಆಮೇಲೆ A1 ಅಂತ ಹೇಳಿದರೆ -5, ಸೊ -5 ಆಗುತ್ತೆ. ಸೊ --- ಅಂತ ಹೇಳಿದ್ರೆ ಪ್ಲಸ್ ಆಗುತ್ತೆ. ಆದ್ದರಿಂದ ಸಾಮಾನ್ಯ ವ್ಯತ್ಯಾಸ 4 ಆಗುತ್ತೆ. ಇಲ್ಲಿ 7ರಲ್ಲಿ 3 ಕಳೆದ್ರೂ ಕೂಡ 4 ಬರುತ್ತೆ. ಸೊ ಕೊನೆಯಲ್ಲೂ ಕೂಡ ಪಾಯಿಂಟ್ಸ್ ಎಲ್ಲ ಇದೆ. ಸೊ ಇಲ್ಲೂ ಕೂಡ ಪಾಯಿಂಟ್ಗಿಂತ ಮೊದಲ 1 ಅಂಕೆ ಇದೆ, ಪಾಯಿಂಟ್ ಆದಮೇಲೆ 1 ಅಂಕೆ ಇದೆ. ಇದರಲ್ಲೂ ಕೂಡ ಪಾಯಿಂಟ್ಗಿಂತ ಮೊದಲ 1 ಅಂಕೆ, ಪಾಯಿಂಟ್ ಆದಮೇಲೆ 1 ಅಂಕೆ ಇದೆ. ಆದ್ದರಿಂದ ಏನು ಮಾಡಿಬಿಡಿ ಅಂತ ಹೇಳಿದರೆ 39ರಲ್ಲಿ 28 ಕಳೆದುಬಿಡಿ ಫಸ್ಟಿಗೆ. ಸೊ 11 ಸಿಗತ್ತೆ. ಸೊ ಮೇಲಿನ ಸಂಖ್ಯೆಗಳಲ್ಲಿ ಪಾಯಿಂಟ್ ಇದ್ದಿದ್ದರಿಂದ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಏನಾಗಿರುತ್ತೆ ಅಂದರೆ 1.1 ಆಗುತ್ತೆ. ಸೊ ಇದಿಷ್ಟನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಅಭ್ಯಾಸದಲ್ಲಿರುವಂಥ ಅಭ್ಯಾಸದಲ್ಲ ಎಲ್ಲ ಪ್ರಶ್ನೆಗಳು ಕೂಡ ನಿಮಗೆ ಇಲ್ಲಿದೆ. ಸೊ ಈ ಪ್ರಶ್ನೆಗಳಿಗೆ ಹೋಮ್ವರ್ಕ್ ಅಂತ ತಿಳ್ಕೊಂಡು ಉತ್ತರಗಳನ್ನು ಬರೀರಿ. ನೋಡಿ, ಶ್ರೇಣಿ ಇಳಿಕೆ ಕ್ರಮದಲ್ಲಿದ್ದಾಗ ಡಿ ಅಂತ ಹೇಳೋದು ಋಣ ಸಂಖ್ಯೆ ಆಗಿರುತ್ತೆ. ಅಂದರೆ ಡಿ ಬೆಲೆ ಯಾವಾಗಲೂ ಕೂಡ ಮೈನಸ್ ಆಗಿರುತ್ತೆ ಶ್ರೇಣಿ ಇಳಿಕೆ ಕ್ರಮದಲ್ಲಿದ್ದರೆ. ಶ್ರೇಣಿ ಏರಿಕೆ ಕ್ರಮದಲ್ಲಿದ್ದಾಗ ಇಲ್ಲಿ ಏರಿಕೆ ಕ್ರಮದಲ್ಲಿದೆ, ಇದು ಕೂಡ ಏರಿಕೆ ಕ್ರಮದಲ್ಲಿದೆ. ಇದು ಇಲ್ಲಿ ಡಿ 0 ಆಗಿರುತ್ತೆ ಅಲ್ವಾ. ಸೊ ಅಭ್ಯಾಸದ ಕೊನೆ ಮೇನ್ ಇದು. ಸೊ 4ನೇ ಮೇನ್. ಸೊ ಇವುಗಳಲ್ಲಿ ಯಾವುದು ಸಮಾಂತರ ಶ್ರೇಣಿಗಳಾಗಿವೆ? ಸಮಾಂತರ ಶ್ರೇಣಿ ಆಗಿದ್ದಲ್ಲಿ ಮುಂದಿನ 3 ಪದಗಳನ್ನು ಬರೆಯಿರಿ. ಸೊ ಹೋಮ್ವರ್ಕ್ ಅಂತ ಕನ್ಸಿಡರ್ ಮಾಡಿ ಇಲ್ಲಿ ಸ್ವಲ್ಪ ಓವರ್ಲ್ಯಾಪ್ ಆಗಿದೆ ನಿಮಗೆ, ಹೇಳ್ತೀನಿ, ನೀವು ಅದನ್ನು ಸರಿ ಮಾಡಿ ಬರ್ಕೊಳ್ಳಿ. ಇದು 3 ಪ್ಲಸ್ √2 ವರ್ಗಮೂಲ 2, 3 ಪ್ಲಸ್ 2 √2, ಇದು 3 ಪ್ಲಸ್ 2 √2 ಗೊತ್ತಾಗುತ್ತಲ್ವಾ. ಇದು 3 ಪ್ಲಸ್ 3 √2, ಇದು 3 ಪ್ಲಸ್ 3 ವರ್ಗಮೂಲ 2. ಸರಿ ಮಾಡಿ ಬರ್ಕೊಳ್ಳಿ ಅದನ್ನು. 10, 11, 12ನೇ ಲೆಕ್ಕ ನಿಮಗೆ ಸರಿಯಾಗಲ್ಲ ಕಾಣಿಸ್ತಾ ಇಲ್ಲ ಮಕ್ಕಳೇ. 12ನೇ ಲೆಕ್ಕವನ್ನು ನೀವು ಸರಿ ಮಾಡಿ ಬರ್ಕೊಳ್ಳಿ. ಮೊದಲನೇ ಪದ √2 ವರ್ಗಮೂಲ 2, ಎರಡನೇ ಪದ √8, ಇದು 12ನೇ ಲೆಕ್ಕದಲ್ಲಿ ಎರಡನೇ ಪದ ಇದು √8 ವರ್ಗಮೂಲ 8. ಸೊ ಮೂರನೇದು ವರ್ಗಮೂಲ 18 √18 √32, ಅದೊಂದು ಅನಂತ ಶ್ರೇಣಿ ಅದು. ಮತ್ತೆ ಉಳಿದವೆಲ್ಲ ಕೂಡ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ಇದು 3 ಪ್ಲಸ್ √2, 3 ಪ್ಲಸ್ 2 √2, 3 ಪ್ಲಸ್ 3 √2. ಸೊ 12ನೇ ಲೆಕ್ಕ √2, √8, √18, √32. ಹನ್ನೆರಡನೇ ಲೆಕ್ಕದ ಬಗ್ಗೆ ಮಾತನ್ನು ನಾನು ಸ್ವಲ್ಪ ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. √8 ವರ್ಗಮೂಲ 8 ವರ್ಗಮೂಲ 4 ಇಂಟು 2 ಅಂತ ಬರ್ಕೊಳ್ಬೋದು. ಅದನ್ನು ಪುನಃ ನಾವು ವರ್ಗಮೂಲ 4 ಇಂಟು ವರ್ಗಮೂಲ 2 ಅಂತ ಬರ್ಕೊಳ್ಬೋದು. ಇದೆಲ್ಲ ನೀವು 9ನೇ ತರಗತಿಯಲ್ಲಿ ಕಲ್ತಿರ್ತೀರಿ. ಸೊ ವರ್ಗಮೂಲ 4ರ ಬೆಲೆ 2 ಆಗುತ್ತೆ. ಇನ್ನೊಂದು ವರ್ಗಮೂಲ 2 ಹಾಗೆ ಬರೀತೀವಿ ನಾವು, ಅದರಿಂದ ಅದು 2 √2 ಆಗುತ್ತೆ. ಸೊ ವರ್ಗಮೂಲ 8 ಅಂದರೂ ಒಂದೇ, 2 ವರ್ಗಮೂಲ 2 ಅಂತ ಹೇಳಿದ್ರು ಒಂದೇ. ಅದೇ ರೀತಿ ವರ್ಗಮೂಲ 18 ಕೂಡ ಏನಾಗುತ್ತೆ ಅಂದರೆ, ಸೊ 9 2 18, 9 2 18 ಆಗುತ್ತೆ. 9ರ ವರ್ಗಮೂಲ 3 ಆಗುತ್ತೆ. ವರ್ಗಮೂಲ 2 ಹಾಗೇ ಇರುತ್ತೆ. ಆದ್ದರಿಂದ ವರ್ಗಮೂಲ 18 ಅಂದರೂ ಒಂದೇ, 3 √2 ಅಂತ ಹೇಳಿದ್ರು ಒಂದೇ. ಸೊ ಇದನ್ನು ನೀವು ಆಧಾರವಾಗಿ ಇಟ್ಟುಕೊಂಡು ಇಲ್ಲಿ ಇರುವಂಥದ್ರಲ್ಲಿ
ಯಾವುದು ಸಮಾಂತರ ಶ್ರೇಣಿ ಆಗಿರುತ್ತೆ, ಸಮಾಂತರ ಶ್ರೇಣಿ ಆಗಿರುವಂಥದ್ದಕ್ಕೆ ಮುಂದಿನ 3 ಪದಗಳನ್ನು ಬರೆಯುವಂಥ ಕೆಲಸಗಳನ್ನು ಮಾಡಿ. ಸೊ ಇಲ್ಲೆಲ್ಲ ಬೆಲೆ ಹಾಕ್ಕೊಳ್ಳಿ. 1 ಸ್ಕ್ವೇರ್ ಅಂದರೆ ಗೊತ್ತಾಗುತ್ತೆ, 2 ಸ್ಕ್ವೇರ್ 5 ಸ್ಕ್ವೇರ್ 5 ಸ್ಕ್ವೇರ್ 25, 7 ಸ್ಕ್ವೇರ್ 49. ನೋಡಿ, ಇದು ಸಮಾಂತರ ಶ್ರೇಣಿ ಆಗಿರುತ್ತದು. ಅದನ್ನು ನೋಡ್ಲಿಕ್ಕೆ ಇವೆರಡೂ ಲೆಕ್ಕ ಒಂದೇ ಥರ ಇದಾವೆ. ಇದು 14ನೇ ಲೆಕ್ಕ ಸಮಾಂತರ ಶ್ರೇಣಿ ಅಲ್ಲ ಅದು. ಸೊ ಆ ಬೆಲೆಗಳನ್ನು ಕಂಡುಹಿಡ್ಕೊಂಡು ನೀವು ಮಾಡಿದಾಗ ನಿಮಗೆ ಗೊತ್ತಾಗತ್ತೆ. ಮಕ್ಕಳೇ, ಆಗಲೇ ನಿಮ್ಗೆ ಹೇಳಿದೆ, ಸೊ ಗಣಿತ ಸುಲಭ ಆಗಬೇಕು ಅಂತ ಹೇಳಿದರೆ ಅಭ್ಯಾಸ ಚೆನ್ನಾಗಿ ಮಾಡಬೇಕಾಗತ್ತೆ. ಭಗವದ್ಗೀತೆಯ 6ನೇ ಅಧ್ಯಾಯದ ಶ್ಲೋಕ, ಅಸಂಶಯಂ ಮಹಾಬಾಹು ದುರ್ನಿಗ್ರಹಂ ಚಲಂ ಅಭ್ಯಾಸೇನತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಅಂದರೆ ನಾವು ಅಭ್ಯಾಸ ಮಾಡಿದಾಗ ಮಾತ್ರ ನಮ್ಗೆ ಯಾವ್ದು ಬೇಕೋ ಅದು ಸಾಧ್ಯ ಆಗತ್ತೆ. ಆದ್ದರಿಂದ ಗಣಿತವನ್ನು ನಿತ್ಯ ಅಭ್ಯಾಸ ಮಾಡಿ ಅಂತ ಹೇಳ್ತಾ, ಆಮೇಲೆ ನಿಮ್ಗೆ ಯಾವುದೇ ಪ್ರಶ್ನೆಗಳನ್ನ ಕೇಳಬೇಕು ಅಂದರೆ ನಾನು ವಾಟ್ಸಪ್ ನಂಬರ್ ಮುಖಾಂತರ, ಈ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಪ್ರಶ್ನೆಗಳನ್ನು ಕೇಳಿದರೆ ಅದಕ್ಕೆ ನೆಕ್ಸ್ಟ್ ಮುಂದಿನ ಅವಧಿಗಳಲ್ಲಿ ಉತ್ತರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಟೆಕ್ಸ್ಟ್ ಬುಕ್ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದರೆ ನೋಡಿ, ಈ ವಿಳಾಸದಲ್ಲಿ ನೀವು ನೆಟ್ನಿಂದ ಟೆಕ್ಸ್ಟ್ ಬುಕ್ಕನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಕೂಡ ಅವಕಾಶ ಇರುತ್ತೆ. ಟೆಕ್ಸ್ಟ್ ಬುಕ್ಕನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿರೋ ಎಲ್ಲ ಎಕ್ಸೈಸ್ ಅಭ್ಯಾಸದ ಪ್ರಶ್ನೆಗಳನ್ನು ಉತ್ತರಿಸ್ತಾ ಹೋಗಿ, ಏನೇ ಡೌಟ್ಸ್ ಬಂದಿರುವ ವಾಟ್ಸಪ್ ಮುಖಾಂತರ ಅಥವಾ ಮೆಸೇಜ್ ಮುಖಾಂತರ ಕೇಳಿ, ತಿಳ್ಕೊಳ್ಳಿ, ಅಧ್ಯಯನ ಮಾಡಿ, ಸಂತೋಷವಾಗಿರಿ ಅಂತ ಹೇಳ್ತಾ ಈ ಅವಧಿಯನ್ನು ಮುಗಿಸ್ತೇನೆ. ಜೈ ಸಾಯಿರಾಮ್.